ಅಲ್ಲ ಅದೇನಾಗ ಎಕಾನಮಿ ಇರಲಿ ಪರವಾಗಿಲ್ಲ, ಅದು ಅಷ್ಟೇನು ಖರ್ಚಾಗುತ್ತೆ. ಅದು ಅದು ನಾನು ಸ್ವಲ್ಪ ದುಡಿತಿದ್ದೀನಿ. ನಾನು ಒಂದು 15 ಆ್ಯಂಬುಲೆನ್ಸ್ಗಳನ್ನ ಮಾಡಿದೆ, ಇನ್ನೊಂದು ಮಾಡಿದೆ, ಹಳ್ಳಿಗಳ ದತ್ತು ತಗೊಂಡೆ. ಅದನ್ನು ಸ್ವಲ್ಪ ಈ ಕಡೆ ಮಾಡ್ತೀನಿ, ಈ ರಂಗಭೂಮಿಯ ಮೂಲಕ ಮಾಡೋಕ್ಕೆ ಶುರು ಮಾಡುವ ಅಂದ್ಕೊಳ್ತೀನಿ. ನನಗೊಂದಷ್ಟು ಜನ ಆತ್ಮೀಯರುಗಳು ಇದ್ದಾರೆ. ಒಂದು 2-3 ವರ್ಷಗಳ ಕಾಲ ನಾನು ಇದನ್ನು ತಗೊಂಡು ಹೋಗಬಲ್ಲೆ. ಅದೊಂದು ಸಸ್ಟೈನಬಲ್ ಮಾಡೆಲ್ನ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಹೌ ವಿಲ್ ಇಟ್ ಸಸ್ಟೈನ್ ಅಂತ. ಸಸ್ಟೈನ್ ಆಗುವ ಸಾಧ್ಯತೆಗಳಿದೆ, ಆಗುತ್ತೆ. ಒಬ್ಬನಿಂದ ಅಂದರೆ ಆಗಲ್ಲ ಅದು. ನಾವೊಂದು 10 ಜನ ಸೇರ್ತಾ ಇದ್ದೀವಿ. ದೇರ್ ಆರ್ ಪೀಪಲ್ ಹೂ ಆರ್ ರೆಡಿ ಟು ಬಿ ಸಪೋರ್ಟಿವ್. ಅಂದರೆ ಯಾರು ಒಂದು 4 ಹೆಜ್ಜೆಯನ್ನು ಮಾಡಿ ತೋರಿಸ್ಬೇಕು ಅದನ್ನು. ನಾನು ಸುಮ್ಮನೆ ಹೋಗಿ ಕೇಳೋದಕ್ಕೂ, ನಾನೊಂದು 2 ವರ್ಷ ಇದರಲ್ಲಿ ಇನ್ವೆಸ್ಟ್ ಮಾಡಿ ಕೇಳೋದಕ್ಕೂ, ಅವರ ನಂಬಿಕೆ ಬರೋದಕ್ಕೂ ಒಳ್ಳೆ ಮನಸ್ಸುಗಳಿದೆ. ಆಗುತ್ತೆ, ಅದು ಸಸ್ಟೈನ್ ಆಗುತ್ತೆ. ಇದಕ್ಕೆ ಆಗೋ ಖರ್ಚು ನೋಡೋರು ದೊಡ್ಡದಿರ್ಬೋದು, ಬಟ್ ನಾನು ನಿಜವಾಗಿ ನಾನು ಸ್ವಲ್ಪ ಶ್ರೀಮಂತನೇ. ಐ ಕ್ಯಾನ್ ಅಫೋರ್ಡ್ ಇಟ್. ಕಳ್ಕೊಳ್ಳೋಷ್ಟು ಶ್ರೀಮಂತ ನಾನು. ಇಟ್ಸ್ ಓಕೆ. ಶ್ರೀಮಂತಿಕೆ ಯಾವಾಗಲೂ ಅಷ್ಟೇ, ಕಳ್ಕೊಳ್ಳೋಷ್ಟು ಶ್ರೀಮಂತನಿರೋನು ಶ್ರೀಮಂತ, ಬಚ್ಚಿಟ್ಕೊಳ್ಳೋನು ದರಿದ್ರ. ಅದು ನಗರ ಕೇಂದ್ರೀಕರಣ ಆಗ್ಬಾರ್ದಲ್ವಾ ರಂಗಭೂಮಿ? ಬೆಂಗಳೂರು ಮಹಾನಗರದಲ್ಲಾದರೆ ಅಲ್ಲಿಯವರೇ ಬರ್ತಾರೆ. ನಿಮಗೆ ಉತ್ತರ ಕರ್ನಾಟಕದ ಕಥೆಗಳು ಯಾವಾಗ ಬರಬೇಕು, ದಕ್ಷಿಣ ಕನ್ನಡದ ಕಥೆಗಳು ಯಾಕೆ ಬರಬೇಕು, ಮಂಗಳೂರಿನ ಕಥೆಗಳು ಯಾವಾಗ ಬರಬೇಕು, ಅಲ್ಲಿ ಮಕ್ಕಳೇನಾಗಬೇಕು? ಎಲ್ಲವೂ ಕೇಂದ್ರೀಕೃತವಾಗ್ತಾ ಹೋದರೆ ಅಲ್ವೇ? ಸೊ ನಿರ್ದಿಗಂತ ಹಂಗೆ ಆಗಬೇಕು. ರಂಗಭೂಮಿ ಅನ್ನೋದು ಬರೀ ಬೆಂಗಳೂರು ಅಲ್ಲ ಅಲ್ವಾ, ಬರೀ ಹವ್ಯಾಸಿ ರಂಗಭೂಮಿ ಅಲ್ಲ ಅಲ್ವಾ? ಈ ಮಕ್ಕಳು ಇವಾಗ ಯಾರು ನೋಡಿದಿರಿ? ಒಬ್ಬ ಗದಗಿನಿಂದ, ಒಬ್ಬ ರಾಯಚೂರಿಂದ, ಒಬ್ಬ ಕಲಬುರಗಿಯಿಂದ, ಇನ್ನೆಲ್ಲಿಂದನೋ, ಹೊನ್ನಾವರದಿಂದ, ಎಲ್ಲ ಸೇರಿದ್ರೆ ತಾನೆ ರಂಗಭೂಮಿ. ಸೊ ಅದಕ್ಕೆ ಒಂದು ಇನ್ಕ್ಯುಬೇಟರ್ ಬೇಕು, ಪಟ್ಟಣದಿಂದ ಹೊರಗಡೆ ಬರಬೇಕು, ಇಲ್ಲಿ ಕಟ್ಟೋದಕ್ಕೆ ಬೇಕಾದ ಏಕಾಂತ ಬೇಕು ಅಲ್ವೇ? ದಟ್ಸ್ ಹೌ ಇಟ್ ಇಸ್. ಅಂದರೆ ಒಬ್ಬನೇ ಕೂತೆ ನಾನು ಕಟ್ಟಬೇಕಾದ್ರೆ ನನಗೆ ಕಾಣಿಸ್ತಿತ್ತು ಇಲ್ಲಿ ರಿಹರ್ಸಲ್ ಮಾಡ್ತಿದ್ದಾರೆ ಅಂತ. ಅದೊಂದು ಹುಚ್ಚಾಟ ಅಂತ ಅಂದ್ಕೊಂಡ್ರು, ಬಟ್ ನಂಗೆ ನಂಬಿಕೆ ಇತ್ತು. ಅಂದರೆ ಆ ಥರದ ಮನಸ್ಸುಗಳು ನಮ್ಮಲ್ಲಿದೆ ಅಂತ. ಇಂಡಿವಿಜುವಲ್ ಆಗಿ ಎಲ್ರಿಗೂ ಇದೆ. ಅದನ್ನು ಸೇರಿಸೋಕೆ ಒಂದು ಸ್ಪೇಸ್ ಬೇಕಿತ್ತು. ಅದನ್ನು ನಾನು ನಂಬಿದೆ. ಆ ನಂಬಿಕೆಯಿಂದ ನಿಧಾನಕ್ಕೆ ಶುರು ಆಗ್ತಾ ಬರುವ ಆತ್ಮೀಯರನ್ನು, ಸಾಹಿತಿಗಳನ್ನು, ಚಿತ್ರಕಲಾವಿದರನ್ನು ನೋಡ್ತಾ ಇದ್ರೆ ಬರ್ತಿರೋರೆಲ್ಲ ಸಾಮಾನ್ಯರು ಅಲ್ಲವೇ ಅಲ್ಲ. ಸೊ ಅವ್ರಿಗೊಂದು ಸ್ಪೇಸ್ ಸಿಗೋಕ್ಕೆ ಶುರುವಾಯಿತು. ಇಟ್ ವಿಲ್ ಫಾರ್ಮ್. ನಮಗೊಂದು ಸಂಕಲ್ಪ ಇದ್ದರೆ ಅದು ಸರಿಯಾದ ಪ್ರಾಮಾಣಿಕ, ಮತ್ತು ಆ ಪ್ರಾಮಾಣಿಕತೆ ಕೂಡ ನನ್ನನ್ನು ಪ್ರಶ್ನಿಸುವಂಥವ್ರು ಬಂದಾಗಲೇ ಇದು ನಡೆಯೋದು. ಇದು ಒಬ್ಬನ ಕೆಲಸ ಅಲ್ಲ. ಸೊ ನನ್ನ ಪುಣ್ಯಕ್ಕೆ ಅಥವಾ ನನ್ನ ಅದೃಷ್ಟಕ್ಕೆ ಪ್ರಶ್ನಿಸೋರೇ ಸೇರ್ತಾ ಇದ್ದಾರೆ ಸುತ್ತಲೂ. ಸೊ ನಾನು ಅಂದ್ಕೊಂಡು ನಾನು ತಪ್ಪದಾರಿಗೆ ಹೋಗಂಗಿಲ್ಲ ಈಗ. ಸೊ ದಟ್ ಈಸ್ ದ ಸೋಷಿಯಲ್ ಫೆನ್ಸಿಂಗ್ ವಿಚ್ ಇಸ್ ನೆಸೆಸರಿ. ಹೂ ಆರ್, ಅದಕ್ಕೆ ಹೇಳಬೇಕು, ಕೃಪಾಕರ್ ಚರಣ್ ಅಂದರೆ ಅವ್ರು ಸುಮ್ಮನೆ ಬರಲ್ಲ. ಅದು ವಿಶಿಷ್ಟ ಹಕ್ಕಿಗಳವು. ಅವ್ರಿಗೆ ಬರಬೇಕಂದ್ರೆ ಈ ಪರಿಸರದಲ್ಲಿ ಏನೋ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ಹನೂರವರು ಸುಮ್ಮನೆ ಬರಲ್ಲ, ವಿಜಯಮ್ಮ ಸುಮ್ಮನೆ ಬರಲ್ಲ. ನಿಮ್ಗೆ ಅರ್ಥ? ಇವ್ರುಗಳು ಅಷ್ಟೇ. ನಮ್ಮ ಪತ್ರಕರ್ತರಲ್ಲೇ ಕೆಲವರು ಕೂಡ ಬರಲ್ವಲ್ಲ. ಪ್ರಕಾಶ್ ರೈ ಸಿನಿಮಾ ಪತ್ರಕರ್ತರು ಯಾವಾಗ ನೋಡಿದ್ರಿ ಇವನ್ನೆಲ್ಲ? ಇಲ್ಲಿರೋ ಹಿಂದೂ ಇರ್ಬೋದು, ಇವರು ಸಾಕಷ್ಟು ಜನ ಬರೋದೇ ಇಲ್ಲ. ದೇ ನೋ ದೆರ್ ಇಸ್ ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪನಿಂಗ್. ಅಂದರೆ ಅದು ಒಳ್ಳೆ ಶಕುನ ಅಂತ. ಅಂದರೆ ದೆರ್ ಇಸ್ ಸಮಥಿಂಗ್, ದೇ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಅಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ಅಂಡ್ ಐ ಬಿಲೀವ್ ಇನ್ ಇಟ್, ಅಂಡ್ ದಟ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.